ಗುರು ಕನ್ನಡದವ್ರು ನಾವು ನೋಡಿ, ಕನ್ನಡದವ್ರು ನಾವು ಹೆಮ್ಮೆಯ ಕನ್ನಡಿಗರು. ಟಾಕ್ಸಿಕ್ ಸುನಾಮಿ ಇಡೀ ಜಗತ್ತನ್ನ ನಡುಗಿಸಿದ ರಾಯ ನೆಕ್ಸ್ಟ್ ಲೆವೆಲ್ಗೆ ಗುಮ್ತಾ ಇದೆ ಅಂತ ಹೇಳ್ಬೋದು. ಗುಮ್ತಾ ಇರೋ ತರ ಇದೆ. ನಾನು ಏನೇನ್ ಮಾತಾಡ್ತೇನೆ ನನಗೆ ಗೊತ್ತಿಲ್ಲ. ಐ ಆಮ್ ಸೈಕ್ ಆಗ್ಬಿಟ್ಟಿದ್ದೀನಿ. ರಾಕಿಂಗ್ ಸ್ಟಾರ್ ಯಶ್ ಅಂಡ್ ಆ ಡೈಲಾಗ್ಸ್ ನೆವರ್ ಗಿವ್ ಅಪ್. ಹ್ಯಾಟ್ಸ್ ಆಫ್ ರಾಕಿಂಗ್ ಸ್ಟಾರ್ ಯಶ್ ಅಂಡ್ ಇಡೀ ಹೋಲ್ ಟೀಮು KVN ಪ್ರೊಡಕ್ಷನ್ಸ್. ಗುರು ಕನ್ನಡದವ್ರು ನಾವು ನೋಡಿ, ಕನ್ನಡದವ್ರು ನಾವು ಹೆಮ್ಮೆಯ ಕನ್ನಡಿಗರು. ನಿಜವಾಗ್ಲೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಈ ಒಂದು ಕಂಟೆಂಟ್ ಬಗ್ಗೆ ಮಾತಾಡೋದಕ್ಕೆ. ಟಾಕ್ಸಿಕ್ ಸುನಾಮಿ ಇಡೀ ಜಗತ್ತನ್ನ ನಡುಗಿಸಿದ ರಾಯ, ಇಡೀ ಜಗತ್ತನ್ನ ನಡುಗಿಸ್ತಾನೆ ರಾಯ. ಈ ಯುದ್ಧ ಬೇರೆ, ಬಿಗಿನಿಂಗೇ ಹೇಳ್ತಾರೆ ಈ ಯುದ್ಧ ಬೇರೆ, ಎಲ್ಲ ಕಾಯ್ತಾ ಇದ್ರೆ ಯಾರನ್ನೂ ಎದುರಾಕಬೇಡ ಅಂತ. ಗಿವ್ ಅಪ್ ರಾಯ ಅಂತ ಒಂದು ಡೈಲಾಗ್ ಇದೆ. ನೆವರ್ ಗಿವ್ ಅಪ್. ರಾಕಿಂಗ್ ಸ್ಟಾರ್ ಯಶ್ ಆಟಿಟ್ಯೂಡೇ ಅದು. ನನಗೆ ಇದು ಆಕ್ಚುಲಿ ಇದನ್ನ ನೋಡ್ತಾ ಇದ್ರೆ ಅವರು ಪ್ರತಿ ಸಲ ಅವರು ಸಿನಿಮಾಗಳು, ಅವ್ರು ಮಾಡೋ ಸಿನಿಮಾಗಳು ಮತ್ತೆ ಆ ಸಿನಿಮಾದಲ್ಲಿ ಅವರ ಪರ್ಸನಲ್ ಕಂಟೆಂಟ್ ಅಂದ್ರೆ ಅವರ ಬೆಳವಣಿಗೆ ಮತ್ತೆ ಅವ್ರು ಯೋಚನೆ ಮಾಡೋ ರೀತಿ, ಅವರ ಬೆಳವಣಿಗೆ ಆದ ಮೇಲೆ ಆಗುವಂತಹ ಪರಿಣಾಮಗಳು ಮತ್ತೆ ಅದನ್ನ ಸಿನಿಮ್ಯಾಟಿಕ್ ಆಗಿ ಅವರು ಹೇಳೋ ರೀತಿ ನನಗೆಲ್ಲ ಒಂದ್ಸಲ ಪರ್ಸನಲ್ ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ. ಒಂದ್ ಕಡೆ ಒಂದು ದೊಡ್ಡ ಕ್ಯಾಂಪೇನ್ ಆಗ್ತಾ ಇದೆ, ಇನ್ನೊಂದು ದೊಡ್ಡ ಸಿನಿಮಾ ಅದು ದೇಶದಲ್ಲಿ. ಇಂಥ ಹೊತ್ತಲ್ಲಿ ಈ ತರದೊಂದು ಟೀಸರ್ ಬಿಟ್ಟಿರೋದು ನೆಕ್ಸ್ಟ್ ಲೆವೆಲ್ಗೆ ಗುಮ್ತಾ ಇದೆ ಅಂತ ಹೇಳ್ಬೋದು. ಗುಮ್ತಾ ಇರೋ ತರ ಇದೆ. ನಾನು ಏನೇನ್ ಮಾತಾಡ್ತೇನೆ ನನಗೆ ಗೊತ್ತಿಲ್ಲ. ಐ ಆಮ್ ಸೈಕ್ ಆಗ್ಬಿಟ್ಟಿದ್ದೀನಿ. ಅಂಡ್ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ರಾಕಿಂಗ್ ಸ್ಟಾರ್ ಯಶ್ ಅಂಡ್ ಆ ಡೈಲಾಗ್ಸ್ ನೆವರ್ ಗಿವ್ ಅಪ್ ಇಟ್ಸ್ ಓವರ್ ಅನ್ನೋದು ನಾನು ಹೇಳೋವರೆಗೂ ಮಾತ್ರ. ನಾನು ಹೇಳಿದ್ ಓವರ್ ಅಂತ ಎದ್ದೇಳೋದು, ವಾಪಸ್ ಬರೋದು. ಟ್ರಾನ್ಸ್ಫಾರ್ಮೇಶನ್, ಆ ರಾನೆಸ್, ಆ ಕಲ್ಟ್ ಎಕ್ಸ್ಟ್ರಾರ್ಡಿನರಿ ಗುರು. ಟಾಕ್ಸಿಕ್ ನೆಕ್ಸ್ಟ್ ಲೆವೆಲ್ ಟಾಕ್ಸಿಕ್. ವರ್ಲ್ಡ್ ಈಸ್ ರಾಕಿಂಗ್ ಸ್ಟಾರ್ ಟೆರಿಟರಿ ಅನ್ನೋದ್ರಲ್ಲಿ ದೂಸ್ರ ಮಾತೇ ಇಲ್ಲ. ಯಾವ ಸಿನಿಮಾಗಳಾದ್ರೂ ಬರಲಿ, ಇದ್ರನ್ನ ಮೀರಿ ಇಡೀ ದೇಶದಲ್ಲಿ ಅದನ್ನ ಹೇಳ್ತಾ ಇದ್ನಲ್ಲ ಆಲ್ರೆಡಿ ಟಾಕ್ಸಿಕ್ ಬಗ್ಗೆ ಒಂದಷ್ಟು ಕ್ಯಾಂಪೇನ್ಗಳಾಗ್ತಿದೆ. ಹಂಗೆ ಹಿಂಗೆ ಇದು ಅಡಲ್ಟ್ ಕಂಟೆಂಟ್. ಅದು ಈ ಟೀಸರ್ ನೋಡಿದ್ಮೇಲೆ ಗೊತ್ತಾಗತ್ತೆ ವಾಟ್ ಈಸ್ ಟಾಕ್ಸಿಕ್ ಕಂಟೆಂಟ್ ಅನ್ನೋದು. ಅಂಡ್ ತುಂಬಾ 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 ಎಕ್ಸೈಟಿಂಗ್ ವಿಷಯಗಳಿದಾವೆ. ಅಂಡ್ ದೊಡ್ಡಪ್ಪ ಡ್ಯಾಡಿಸ್ ಹೋಮ್ ಲಾಸ್ಟ್ಗೆ ಆ ಬರೋಂಥ ಟ್ರಾನ್ಸ್ಫಾರ್ಮೇಶನ್, ಆ ಒಂದು ಬ್ರೂಟಾಲಿಟಿ ಅಂಡ್ ಆ ಕ್ರೂಯಲ್ನೆಸ್, ಸಿನಿಮ್ಯಾಟಿಕ್ನೆಸ್, ಗೀತು ಮೋಹನ್ ದಾಸ್ ಅವರ ವಿಷನ್, ವಾವ್ ಏನ್ ಹೇಳೋದು. ನನ್ಗೆ ಒಂದೊಂದು ವಿಷಯಗಳು ಕೂಡ ಅಂದ್ರೆ ಕನ್ನಡಿಗನೊಬ್ಬ ಇವತ್ತು ಈ ಲೆವೆಲ್ಗೆ ಹಿಂಗ್ ನಿಂತು ಹಿಂಗ್ ಹೊಡಿತಾ ಇರೋದು. ಹ್ಯಾಟ್ಸ್ ಆಫ್ ರಾಕಿಂಗ್ ಸ್ಟಾರ್ ಯಶ್ ಅಂಡ್ ಇಡೀ ಹೋಲ್ ಟೀಮು KVN ಪ್ರೊಡಕ್ಷನ್ಸ್ ಅಂಡ್ ಗೀತು ಮೋಹನ್ ದಾಸ್ ವಿಷನ್ ಕಂಪ್ಲೀಟ್ಲಿ ಒಂದ್ ವಿಷಯನು ನೆಕ್ಸ್ಟ್ ಲೆವೆಲ್ ಅಲ್ಲೇ ಕಾಣಿಸ್ತಾ ಇದೆ. ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಡೆಡಿಕೇಶನ್. ಯಾಕೆ ಅವ್ರು ಇಷ್ಟು ಟೈಮ್ ತಗೊಳ್ತಾರೆ, ಯಾಕೆ ದೊಡ್ಡ ಸ್ಟಾರ್ಗಳ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಲ್ಲ ಅನ್ನೋದಕ್ಕೆ ಎಲ್ಲದಕ್ಕೂ ಆನ್ಸರ್ ಇಲ್ಲೇ ಇದೆ. ಅಂಡ್ ಒಂದೊಂದು ಡೈಲಾಗು ತುಂಬಾ ನಾಟ್ತಾ ಇದೆ. ಬಿಕಾಸ್ ಕನ್ನಡ ಸಿನಿಮಾ ನೋಡೋರ್ಗೆ, ಕನ್ನಡ ಸಿನಿಮಾಗಳನ್ನ ಯಶ್ ಅವ್ರನ್ನ ನೋಡ್ಕೊಂಡು ಬಂದವರಿಗೆ ಈ ಒಂದು ಸಿನಿಮಾ ಯಶನ್ನ ತುಂಬಾ ಕನೆಕ್ಟ್ ಇರುವಂತವ್ರಿಗೆ ಇದು ತುಂಬಾ ಅರ್ಥಗಳನ್ನ ಕೊಡುತ್ತೆ. ಮತ್ತೆ ಅವರ ಬೆಳವಣಿಗೆ, ಅವರ ಕೆರಿಯರು, ಪ್ರತಿ ಸಿನಿಮಾದಲ್ಲೂ ಅವ್ರು ಮಾಡ್ಕೊಂಬಂದಂತ ರೀತಿ, ಅದು ಆ ಒಂದು ಕನೆಕ್ಷನ್ ಎಷ್ಟು ಚೆನ್ನಾಗಿ ಅವರು ಇಲ್ಲೂ ವರ್ಲ್ಡ್ ಲೆವೆಲ್ ಅದನ್ನ ಎಲಿವೇಟ್ ಮಾಡಿದ್ದಾರೆ. ಸೊ ಹೊರಗಡೆ ಅದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ, ಅದು ಏನೇನೋ ಕನೆಕ್ಟ್ ಆಗ್ತಾ ಇದೆ. ಅಂಡ್ ಆ ಸಿನಿಮಾ 19ಕ್ಕೆ ಬರ್ತಾ ಇದೆ. ಅಂಡ್ ಇಲ್ಲಿಂದ ಹಬ್ಬ ಶುರುವಾಗುತ್ತೆ, ತುಂಬಾ ದೊಡ್ಡ ಹಬ್ಬ ಶುರುವಾಗುತ್ತೆ. ನಾನು ಗಾಂಧಿನಗರದಲ್ಲಿ ಇದ್ದೀನಿ, ಸಿನಿಮಾ ರಿಲೀಸ್ ಇದೆ, ಇಲ್ಲಿಗೆ ಬಂದಿದ್ದೀನಿ. ಸೊ ಈ ಗ್ಯಾಪಲ್ಲಿ ಟೀಸರ್ ನೋಡಿದೆ. ಸೊ ಇದು ನನ್ನ ಅನಿಸಿಕೆ, ನನಗೆ ಅನಿಸಿದ್ದು. ಟಾಕ್ಸಿಕ್ ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಏನೇನಾಗುತ್ತೆ ಗೊತ್ತಿಲ್ಲ. ಬಟ್ ಈ ಒಂದು ಅಬ್ಬರ, ಈ ಒಂದು ಕಂಟೆಂಟ್ ಇದನ್ನ ಹೆಂಗ್ ವರ್ಣಿಸೋದು ಅಥವಾ ಇದನ್ನ ಹೆಂಗೆ ಡಿಫೈನ್ ಮಾಡೋದು ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ವರ್ಲ್ಡ್ ಲೆವೆಲ್ ಅಲ್ಲಿ ಕನ್ನಡದ ವಿಜಯ ಪತಾಕೆ ತುಂಬಾ ದೊಡ್ಡದಾಗಿ ಹಾರೋದಂತೂ ಗ್ಯಾರಂಟಿ. ಇಷ್ಟು ಮಾತ್ರ ಹೇಳಬಲ್ಲೆ. ನಮಸ್ಕಾರ.